ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ. ಪವರ್ ಸ್ಟಾರ್ ಯುವ ರತ್ನ ಅಪ್ಪು ಎಂಬ ಹೆಸರುಗಳಿಂದ ಪ್ರಸಿದ್ಧರಾದ ಕನ್ನಡದ ನಟ ಪುನೀತ್ ರಾಜ್ಕುಮಾರ್. ಮತ್ತೊಮ್ಮೆ ನೋಡಿ. ಪವರ್ ಸ್ಟಾರ್, ಯುವರತ್ನ, ಅಪ್ಪು ಎಂಬ ಹೆಸರುಗಳಿಂದ ಪ್ರಸಿದ್ಧರಾದ ಕನ್ನಡದ ನಟ ಪುನೀತ್ ರಾಜ್ಕುಮಾರ್. ಎರಡನೇ ಪಾಯಿಂಟ್. ಅವರು 17 ಮಾರ್ಚ್ 1975ರಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದರು. ಓಕೆ. ಮೂರನೇ ಪಾಯಿಂಟ್ ನೋಡಿ. ಅವರ ತಂದೆ ರಾಜ್ಕುಮಾರ್, ತಾಯಿ ಪಾರ್ವತಮ್ಮ. ಮತ್ತೊಮ್ಮೆ ನೋಡಿ. ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್, ತಾಯಿ ಪಾರ್ವತಮ್ಮ. ನಾಲ್ಕನೇ ಪಾಯಿಂಟ್. ಅವರ ಸಹೋದರರು ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಹೋದರಿಯರು ಲಕ್ಷ್ಮೀ ಪೂರ್ಣಿಮಾ. ಓಕೆ. ಮತ್ತೊಮ್ಮೆ ನೋಡಿ. ಅವರ ಸಹೋದರರು ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಸಹೋದರಿಯರು ಲಕ್ಷ್ಮೀ ಪೂರ್ಣಿಮಾ. ಐದನೇ ಪಾಯಿಂಟ್ ನೋಡಿ. ಅವರ ಪತ್ನಿ ಅಶ್ವಿನಿ ಹಾಗೂ ಅವರಿಗೆ ಧೃತಿ, ವಂದಿತಾ ಇಬ್ಬರು ಮಕ್ಕಳು. ಮತ್ತೊಮ್ಮೆ ನೋಡಿ. ಅವರ ಪತ್ನಿ ಅಶ್ವಿನಿ ಹಾಗೂ ಅವರಿಗೆ ಧೃತಿ, ವಂದಿತಾ ಇಬ್ಬರು ಮಕ್ಕಳು. ಆರನೇ ಪಾಯಿಂಟ್. 1976ರಲ್ಲಿ ಪ್ರೇಮದ ಕಾಣಿಕೆ ಅವರ ಮೊದಲ ಚಲನಚಿತ್ರ ಅಂತ ನೋಡಿ. 2022ರಲ್ಲಿ ಜೇಮ್ಸ್ ಅವರ ಕೊನೆಯ ಚಿತ್ರವಾಗಿದೆ. ಓಕೆನಾ. ಮತ್ತೊಮ್ಮೆ ನೋಡಿ. 2022ರಲ್ಲಿ ಜೇಮ್ಸ್ ಅವರ ಕೊನೆಯ ಚಿತ್ರವಾಗಿದೆ. 8ನೇ ಪಾಯಿಂಟ್ ನೋಡಿ. ಅವರಿಗೆ ಅನೇಕ ಬಾರಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯದಿಂದ ವಿಶೇಷವಾಗಿ ಕರ್ನಾಟಕ ರತ್ನ ಅಂತ ನೀಡಲಾಯಿತು. ಕರ್ನಾಟಕ ರಾಜ್ಯ ಅತ್ಯುನ್ನತ ಪ್ರಶಸ್ತಿ ಇದು. ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗಿದೆ. ಇದು ಮರಣೋತ್ತರ ಅಂದರೆ ನಿಧನರಾದ ಮೇಲೆ ನೀಡಿರ್ತಕ್ಕಂಥದ್ದು ಈ ಪ್ರಶಸ್ತಿ. ಓಕೆ. ಅದಂತ ನೋಡಿ. 9ನೇ ಪಾಯಿಂಟ್. ಅವರು ನಟ, ಗಾಯಕ, ನಿರೂಪಕ, ನಿರ್ಮಾಪಕ ಹಾಗೂ ಲೋಕೋಪಕಾರಿಯಾಗಿದ್ದರು. ಓಕೆನಾ. ಸಾಮಾಜಿಕ ಕೆಲಸಗಳು ಮಾಡಿರ್ತಕ್ಕಂಥದ್ದು ಇವರು. ಓಕೆನಾ. ಅವರು ನಟ, ಗಾಯಕ, ನಿರೂಪಕ, ನಿರ್ಮಾಪಕ ಹಾಗೂ ಲೋಕೋಪಕಾರಿಯಾಗಿದ್ದರು.
ಓಕೆ. 10ನೇ ಪಾಯಿಂಟ್ ನೋಡಿ, 29 ಅಕ್ಟೋಬರ್ 2021ರಂದು 2021ರಂದು ಹೃದಯಾಘಾತದಿಂದ ನಿಧನರಾದರು. ಓಕೆನಾ. ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯಿತಾ? ಇಷ್ಟ ಹೋದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.